ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಮಂದಗತಿಯಲ್ಲಿ ಸಾಗುತ್ತಿರುವ ಎತ್ತಿನಹೊಳೆ ಯೋಜನೆ ಗೌರಿಬಿದನೂರಿನಲ್ಲಿ ಪರಿಸರವಾದಿ ಚೌಡಪ್ಪ ಮೌನಾಚರಣೆ ಮಾಡಿದ್ದಾರೆ. ದಶಕಗಳಿಂದ ಪರಿಸರದ ಬಗ್ಗೆ ಹಾಗೂ ಬಯಲುಸೀಮೆ ಪ್ರದೇಶಕ್ಕೆ ಶಾಶ್ವತ ನೀರಾವರಿ ಬಗ್ಗೆ ಧ್ವನಿ ಎತ್ತುತ್ತಿರುವ ಪರಿಸರವಾದಿ ಚೌಡಪ್ಪ 2014ರ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಚೌಡಪ್ಪ ಇದೀಗ ಗೌರಿಬಿದನೂರು ತಾಲೂಕು ಕಚೇರಿಯ ಮುಂದೆ ಮೌನಾಚರಣೆ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ಎತ್ತಿನಹೊಳೆ ಯೋಜನೆ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ರೈತರಿಗೆ ಮನವರಿಕೆ ಮಾಡಿಕೊಡಬೇಕು. ಎರಡೂ ಜಿಲ್ಲೆಯ ಸಂಸದರು, ಶಾಸಕರು, ಅಧಿಕಾರಿಗಳು ಹಾಗೂ ರೈತರನ್ನ ಕರೆದುಕೊಂಡು ಹೋಗಿ ಜಲಸಂವಾದ ಮಾಡಬೇಕು ಅಂತ ಸರ್ಕಾರದ ಗಮನ ಸೆಳೆಯಲು ಈ ಒಂದು ಮೌನಾಚರಣೆಯನ್ನು ನಡೆಸಿದ್ದಾರೆ.